ನಮಸ್ಕಾರ. ನಾನು ನಿಮ್ಮ ರಘುವನ್ ರೀಡರ್ ಮಾತನಾಡ್ತಾ ಇರೋದು. ಮೂಲತಃ ನನ್ನ ಹೆಸರು ರಾಘವೇಂದ್ರ ಪಾಟೀಲ್ ಅಂತ. ಇವತ್ತು ಗುರುವಾರ, ಶುಭ ಗುರುವಾರ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲ ಗುರುಗಳ ಆಶೀರ್ವಾದ ನಿಮಗೆ ದೊರಕಲಿ. ಗುರುವಿನ ಅರಿವು ಮತ್ತು ಗುರುವಿನ ಆಶೀರ್ವಾದ ನಮಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ತುಂಬ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಾನಿವತ್ತು ಹೇಳಲಿಕ್ಕೆ ಹೋಗ್ತಾ ಇರೋದು ಅಂಥದೇ ಒಂದು ಇದನ್ನು. ಅಂಥದ್ರ ಜೊತೆಗೆ ನನಗೆ ಯಾವ ರೀತಿ ನನ್ನ ಜೀವನದಲ್ಲಿ ಪವಾಡಗಳು ನಡೀತು ಮತ್ತು ಏನಿಲ್ಲ, ನಮಗೆ ಯಾವ ರೀತಿ ಗುರುಗಳು ನಮ್ಮನ್ನು ಸಾಕ್ತಾರೆ ಮತ್ತು ನಾವು ಯಾವ ರೀತಿ ಮಾಡಬೇಕು, ಗುರುಗಳನ್ನು ಆಧರಣೀಯವಾಗಿ ಮತ್ತು ಪ್ರಾರ್ಥನೀಯವಾಗಿ ಪ್ರಾತಸ್ಮರಣೀಯರಾಗಿ ನಾವು ಅವ್ರನ್ನ ಸ್ಮರಿಸ್ತಾ ಇರಬೇಕು. ಯಾಕೆಂದರೆ ನಮಗೆ ಗೊತ್ತಿಲ್ಲದೇ ಏನಿಲ್ಲ, ಯಾವುದೋ ಒಂದು ಹಂತದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳು ಅಂತ ಹಂಚ್ಕೋತಾ ಇರ್ತಾರೆ. ಸೊ ಅವರೆಲ್ಲ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಮತ್ತು ಪ್ರತಿಯೊಂದು ಹಾಗೆ, ಅದು ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಬಂಧು ಬಳಗ ಆಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲಾರ್ದ ವ್ಯಕ್ತಿಗಳು ಇರ್ಬೋದು. ಸೊ ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಗುರುಗಳಾಗ್ತಾರೆ. ಸೊ ಈ ಗುರುವಿನ ಗುರುತ್ವಾಕರ್ಷಣೆ ಅನ್ನೋದು ಏನಿದೆ ನೋಡಿ, ತುಂಬ ದೊಡ್ಡದಾದಂಥ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಅದನ್ನು ತುಂಬಷ್ಟು ಕನೆಕ್ಟಿವ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಸೊ ನಿಮಗೆ ನಾವು ಶಾಲೆಯಲ್ಲಿ ಕಲಿತೀವಿ, ಶಿಕ್ಷಕರು ಏನಿಲ್ಲ ನಮ್ಮನ್ನು ಕಲಿಸ್ತಾರೆ. ಸೊ ನಾವು ಆ ಶಿಕ್ಷಣದಿಂದ ಹೊರಗೆ ಬರ್ತೀವಿ. ಸೊ ಮೇಷ್ಟ್ರು ಆಗಿರ್ತಾರೆ ಹೊರತು ಮೇಷ್ಟ್ರು ಎಷ್ಟೋ ಜನರನ್ನ ಏನಿಲ್ಲ ದೊಡ್ಡವ್ರನ್ನ ಮಾಡಿರ್ತಾರೆ, ಶಿಕ್ಷಣವನ್ನು ಕೊಟ್ಟಿರ್ತಾರೆ, ಅರಿವನ್ನು ಮೂಡಿಸಿರ್ತಾರೆ. ನಮ್ಮೊಳಗಿರುವ ಆಂತರಿಕ ಶಕ್ತಿಯನ್ನು ಬಡಿದೆಬ್ಬಿಸಿರ್ತಾರೆ ಅವರು. ಬರೀ ಶಿಕ್ಷಣದ ಪಾಠ್ಯ ಪುಸ್ತಕಗಳ ಜೊತೆಗೆ ಅಲ್ಲದೆ ನಮ್ಮೊಳಗಿನ ಆಂತರಂಗಿಕವಾದಂಥ ಶಕ್ತಿಯನ್ನು ಅವರು ತುಂಬ ಜಾಗೃತಗೊಳಿಸಿರ್ತಾರೆ. ಮತ್ತು ನೀನು ಹೀಗೆ ಆಗ್ಬೋದು, ನೀನು ಹೀಗೆ ಮುಂದುವರಿ, ನೀನು ಹೀಗೆ ತುಂಬ ಬೆಸ್ಟ್ ಮಾಸ್ಟರ್ ಮೈಂಡ್ ಅಂತ ಹೇಳಿದರೆ ಅದು ಗುರುಗಳು ಅಂತ ಹೇಳ್ತಾ ಇರೋದು. ಸೊ ಆ ಗುರುಗಳನ್ನು ನಾವು ಆರಾಧಿಸೋದ್ರಿಂದ, ಗುರುಗಳನ್ನು ನಾವು ಸ್ಮರಿಸೋದ್ರಿಂದ, ನಾವು ಗುರುಗಳಿಗೆ ಶರಣ ಹೋಗೋದ್ರಿಂದ ನಮ್ಮಲ್ಲಿ ಗುರಿ ಮತ್ತು ಗುರುತ್ವಾಕರ್ಷಣ ಶಕ್ತಿ ತುಂಬ ಜಾಸ್ತಿ ಆಗುತ್ತೆ, ಪ್ರಬಲವಾಗುತ್ತೀವಿ ನಾವು ಅಂತ. ನಾನು ಹೇಳ್ತಾ ಇರೋ ವಿಚಾರಗಳಲ್ಲಿ ಅದು ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯರು ಇರ್ಬೋದು, ಗುರು ರಾಘವೇಂದ್ರ ಇರ್ಬೋದು, ಅರವಿಂದೋ ಇರ್ಬೋದು, ಓಶೋ ಇರ್ಬೋದು. ನಿಮಗೆ ಹಾಗೆ ನೀವು ಯಾವುದನ್ನು ಗುರು ಅಂತ ತಿಳ್ಕೊತೀರೋ, ನೀವು ಒಂದು ಹೂವನ್ನು ಗುರು ಅಂತ ತಿಳ್ಕೊಂಡಿರ್ತೀರಿ. ಸೊ ಅದು ಕೂಡ ನಿಮ್ಗೊಂದು ಶಕ್ತಿ ಮತ್ತು ಅತ್ಯಂತ ಅಂತರ್ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ಹೇಳ್ತಾ ಇರೋದು. ಸೊ ಇದನ್ನು ನೀವು ಕನೆಕ್ಟಿವ್ ಮಾಡಿಕೊಳ್ಳಿ. ಅಂದರೆ ನೀವು ಅದನ್ನು ಹೆಚ್ಚು ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಅದರ ಜೊತೆ ಒಂದು 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 ಧ್ಯಾನಸ್ಥ ಸ್ಥಿತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಸೊ ನೀವು ಅದರ ಜೊತೆ ಬಾಂಡಿಂಗ್ ಅಂದರೆ ಒಂದು ಸಂಬಂಧವನ್ನು ಇಟ್ಕೊಳ್ಳಿ. ನೋಡಿ, ಬೇಕಾದ್ರೆ ಒಂದು ಗಿಡ ಕೂಡ ನಿಮ್ಗೆ ಮಾತಾಡುತ್ತೆ, ಒಂದು ಕಲ್ಲು ಕೂಡ ನಿಮ್ಗೆ ಮಾತಾಡುತ್ತೆ, ಒಂದು ವಸ್ತು ನಿರ್ಜೀವ ಇರ್ಬೋದು, ಸಜೀವವಾದದ್ದು ಎಲ್ಲವೂ ನಿಮಗೆ ಮಾತನಾಡುತ್ತೆ ಅಂತ ಹೇಳ್ತಾರದು. ನನ್ನ ಜೀವನದಲ್ಲಿ ತುಂಬ ಗುರುವಿನ ಅರಿವು ಮೂಡಿದೆ. ನನಗೆ ತುಂಬಷ್ಟು ವಿಚಾರಗಳು ನನಗೆ ಗೋಚರವಾಗಿದೆ. ನಾನು ಚಿಕ್ಕವನಾಗಿದ್ದಾಗಲೇ ತುಂಬ ಸಣ್ಣ ಮಗು ಆಗಿದ್ದಾಗಲೇ ಒಂದು ವರ್ಷ, 1.5 ವರ್ಷ ಇದ್ದಾಗಲೇ ನನ್ನ ಹೊಟ್ಟೆ ಉಬ್ಬಿ ನನಗೆ ಉಸಿರಾಟದ ತೊಂದರೆ ಆಗುತ್ತೆ. ಅದು ಮಂತ್ರಾಲಯದ ಗುರು ರಾಘವೇಂದ್ರ ರಾಯರ ಸನ್ನಿಧಿಯಲ್ಲಿ ಆ ಕಾಲದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ನನ್ನ ಫ್ಯಾಮ್ಲಿಯವ್ರು ಕರ್ಕೊಂಡು ಹೋಗಿರ್ತಾರೆ. ನನ್ನ ತಂದೆ ತಾಯಿ ಮತ್ತು ನನ್ನ ಅಣ್ಣ ಬಂದಿರ್ತಾರೆ. ನನಗಿಂತ ಹಿರಿಕರು ನನ್ನ ಅಣ್ಣ ಒಂದು 8-10 ವರ್ಷ ನನಗೂ ಅವ್ರಿಗೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್. ಸೊ ಅವರು ನನ್ನನ್ನು ಕರ್ಕೊಂಡು ಹೋಗಿರ್ತಾರೆ. ಸೊ ಅಲ್ಲಿ ನನಗೆ ಅವರು ಆಗ ಇರುವ ಗುರುಗಳು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಅಕ್ಷತೆಯನ್ನು ತಲೆ ಮೇಲೆ ಹಾಕಿ ತೀರ್ಥವನ್ನು ಇದನ್ನು ಮಾಡ್ತಾರೆ. ಸೊ ಆಗ ನನ್ನ ರೀಸಸ್ ಬಂದಾಗಿರುತ್ತೆ, ಎಲ್ಲವೂ ಹೊಟ್ಟೆ ಒಬ್ಬರಾಗಿರುತ್ತೆ. ಇನ್ನೇನು ಪ್ರಾಣವೇ ಹೋಗುವಂಥ ಸಂದರ್ಭಗಳಲ್ಲಿ ನನಗೆ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿರೋದು ಆ ಮಂತ್ರಾಕ್ಷತೆ ಮತ್ತು ಆ ತೀರ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ನಾನು ಬರ್ತೀನಿ. ಇವತ್ತೇನಾದರೂ ಮಾತನಾಡ್ತಾ ಇದ್ದರೆ, ಇವತ್ತೇನಾದರೂ ನಾನು ಆಗಿದ್ದೀನಿ ಅಂದರೆ ನಾನು ಯಾಕೆ ರಾಘವೇಂದ್ರ ಸ್ವಾಮಿಗಳು, ಅದಕ್ಕೆ ನನ್ನ ಹೆಸರನ್ನು ರಾಘವೇಂದ್ರ ಅಂತ ಇಟ್ಟಿರೋದು. ಸೊ ಯಾಕೆ ಅಂತಂದರೆ ನನಗೆ ಹೆಚ್ಚು ಪ್ರಬಲವಾಗಿ ನನ್ನನ್ನು ಆವರಿಸ್ಕೊಂಡಿರುವುದು ರಾಘವೇಂದ್ರ ಸ್ವಾಮಿಗಳು ಅಂತ. ಅಂದರೆ ಎಲ್ಲ ಗುರುಗಳು ನಾನು ಇಲ್ಲ ಅಂತ ಹೇಳಲ್ಲ. ನನಗೆ ಹೆಚ್ಚು ಇದು ಆಗೋದು ನನಗೆ ಗೊತ್ತಿಲ್ಲ. ಆ ಕ್ಷೇತ್ರಕ್ಕೆ ಹೋದಾಗ ನಾನು ಉರುಳು ಸೇವೆಯನ್ನು ಮಾಡ್ತೀನಿ. ಸೊ ನಾರ್ಮಲಿ ಉರುಳು ಸೇವೆ ಎಲ್ಲರೂ 1 ಅಥವಾ 3 ಮಾಡ್ತಾರೆ. ನಾನು 5 ರೌಂಡನ್ನು ಉರುಳು ಸೇವೆಯನ್ನು ಮಾಡ್ತೀನಿ. ಇಲ್ಲಿ ನಾನು ಹೆಚ್ಚುಗಾರಿಕೆ ಹೇಳ್ತಾ ಇಲ್ಲ, ನಾನು ಮಾಡ್ತಾ ಇರೋ ನನ್ನ ಅನುಭವಗಳನ್ನು. ಆ ಸಂದರ್ಭಗಳಲ್ಲಿ ನನಗೆ ಇವತ್ತಿಗೂ ಹೇಳ್ತೀನಿ, ಇವತ್ತಿಗೂ ನನಗೆ
ಯಾವುದೋ ಒಂದು ಕಾಣದೇ ಇರೋ ಶಕ್ತಿ ಮತ್ತು ಏನೋ ಒಂದು ನನ್ನನ್ನು ನುಡಿಸ್ತದೆ ಅಂತಂದರೆ ಅದು ಗುರು ರಾಘವೇಂದ್ರರ ಒಂದು ಕೃಪಾಶೀರ್ವಾದ ಅಂತ ನಾನು ಹೇಳ್ತೀನಿ. ಸೊ ಅವರ ಒಂದು ನನಗೆ ನೀಡಿರುವ ಒಂದು ಒಂದು ಜೀವದಾನವನ್ನು ನಾನು ನನ್ನ ಕೊನೆ ಉಸಿರಿರೋವರೆಗೂ ನಾನು ಸ್ಮರಣೀಯವಾಗಿರ್ತೀನಿ ಅಂತ ಹೇಳ್ತಾ ಇರೋದು. ಸೊ ನಾನು ಎಲ್ಲವನ್ನು ನಂಬಿರೋದೇ ನನ್ನ ಶಕ್ತಿಯ ಮೇಲೆ. ಇವತ್ತು ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಯಾವುದೇ ಸ್ಕ್ರಿಪ್ಟೆಡ್ ಇಲ್ಲದೆ, ಮತ್ತು ಯಾವ ವಿಚಾರಗಳನ್ನು ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ನಾನು ಯಾರೊಂದಿಗೂ ಡಿಸ್ಕಸ್ ಮಾಡಲ್ಲ. ಓನ್ಲಿ ನಾನು ಏನಿಲ್ಲ, ನಾನು ಕ್ಯಾಮ್ರಾ ಆನ್ ಮಾಡ್ಕೋತೀನಿ, ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಇರುತ್ತೆ, ಆನ್ ಮಾಡ್ಕೋತೀನಿ, ನಾನು ಮಾತನಾಡ್ತಾ ಹೋಗ್ತೀನಿ. ಪುಂಖಾನುಪುಂಖವಾಗಿ ನಾನು ಮಾತನಾಡ್ತಾ ಹೋಗ್ತೀನಿ, ಅದು ಮಾತನಾಡಿಸ್ಕೊಂಡು ಹೋಗುತ್ತೆ. ಗೊತ್ತಿಲ್ಲ ನನಗೆ, ನಾನು ಇಲ್ಲಿಂದನೂ ವಿಚಾರ ಮಾಡಲ್ಲ, ಇಲ್ಲಿಂದನೂ ವಿಚಾರ ಮಾಡಲ್ಲ. ಅಂದರೆ ಬರವಣಿಗೆ ಇರ್ಬೋದು ಅಥವಾ ಥಿಂಕಿಂಗ್ ಇರ್ಬೋದು, ಇವೆರಡನ್ನೂ ಮಾಡದೆ ನಾನು ಕೂತ್ಕೊಂಡಿರ್ತೀನಿ. ಸೊ ಹಾಗಾಗಿ ನನ್ನ ನಾಲ್ಗೆಯಲ್ಲಿ ಏನಿಲ್ಲ, ಸೊ ಸದಾ ಯಾವಾಗಲೂ ಪದಗಳ ಸ್ಮರಣೀಯವಾಗಿರ್ತವೆ ಅಂತ ಹೇಳ್ತಾ ಇರೋದು. ಈಗ ನನ್ನ ಧ್ವನಿ ಸ್ವಲ್ಪ ದಣಿತಾ ಇದೆ, ಕಾರಣ ಇಷ್ಟೇ ಇರ್ಬೋದು. ಏನಿಲ್ಲ, ನಾನು ಏಕಾಂತವಾಗಿದ್ದೀನಿ ಈಗ. ಅಂದರೆ ಏನಿಲ್ಲ, ನನ್ನನ್ನು ನಾನು ಏನಿಲ್ಲ ತುಂಬ ಏಕಾಂತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆಂದರೆ ನಾನು ತುಂಬ ಉತ್ಸಾಹದಾಯಕವಾಗಿ ಮತ್ತು ಏನಿಲ್ಲ ಅತ್ಯಂತ ನಿರಂತರವಾಗಿ ಚಲನೆಯಲ್ಲಿರಬೇಕು ಅಂದ್ಕೊಂಡವ ನಾನು. ನೀವು ಎಲ್ಲಿವರೆಗೂ, ಅದಕ್ಕೆ ಈ ವಾಕ್ಯ ನಾನು ಯಾಕೆ ಕೇಳಿದೆ ಅಂದರೆ, ನೀವು ಎಲ್ಲಿವರೆಗೂ ಚಲನೆಯಲ್ಲಿರ್ತೀರೋ ಅಲ್ಲಿವರೆಗೂ ನೀವು ಚಲಾವಣೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನೀವು ಪ್ರಸ್ತುತವಾಗಿ ಕಾಣಿಸ್ಕೊಳ್ಬೇಕಾಗುತ್ತೆ. ನೋಡಿ, ಯಾವತ್ತೂ ಕನ್ನಡ ನಿಮ್ಮ ಮುಂದೆ ಬರಲ್ಲ, ಗುರುಗಳು ನಿಮ್ಮ ಮುಂದೆ ಬರಲ್ಲ. ಗುರುವನ್ನು ನಾವು ಅರ್ಸ್ಕೊಂಡು ಹೋಗಬೇಕಾಗುತ್ತೆ. ಗುರುಗಳು ನಮ್ಗೆ ಸಿಗ್ತಾರೆ, ಆ ಗುರುಗಳು ಸಿಕ್ಕಾಗ ಅದನ್ನು ಕರೆಕ್ಟಾಗಿ ಏನಿಲ್ಲ ಸದ್ವಿನಿಯೋಗ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಹತ್ತಿರದ ಗುರುವಿನ ಸ್ಥಾನಗಳಿಗೆ, ಗುರುಗಳಿಗೆ ದಯವಿಟ್ಟು ಹೋಗಿ ಅವ್ರನ್ನ ಆರಾಧಿಸಿ, ಅವ್ರನ್ನ ಪೂಜಿಸಿ, ನಿಮ್ಮ ಕಡೆ ಏನು ಸಾಧ್ಯ ಇದೆಯೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಪ್ರಪಂಚದಲ್ಲಿ ಹೇಳ್ತೀನಿ ಕೇಳಿ, ಪ್ರಪಂಚದಲ್ಲಿ ಅತ್ಯಂತ ಏನೆಲ್ಲ ನಿರ್ಲಕ್ಷ್ಯ ಪಟ್ಟಿದ್ದು ಅಂತಂದ್ರೆ, ಅಂದರೆ ಬಹುದೊಡ್ಡ ವ್ಯಕ್ತಿಗಳನ್ನು ಮಾಡ್ತಾರೆ ಅವರು. ಬಹುದೊಡ್ಡ ವ್ಯಕ್ತಿತ್ವಗಳನ್ನು, ಸಾವಿರಾರು ಜನರನ್ನ ಏನಿಲ್ಲ ವರ್ಷಾನದಲ್ಲಿ ಏನಿಲ್ಲ ಇದನ್ನು ಕೊಡ್ತಾರೆ. ಆದರೆ ಅವರೇ ಏನಿಲ್ಲ ಒಂಥರದ ನಿರ್ಗತಿಕವಾದಂಥ ಸ್ಥಾನದಲ್ಲಿರ್ತಾರೆ. ಅವರೇ ಎಲ್ಲೋ ಒಂದು ಕಡೆ ಇರ್ತಾರೆ. ಅವ್ರಿಗೆ ಯಾವುದೇ ಇದು ಇರೋಲ್ಲ. ನೋಡಿ, ಒಬ್ಬ ಗುರು ಕಲಿಸಿದವನಿಗೆ ಏನಿಲ್ಲ, ಕಮಿಷನರ್ ಆದವನು ಏನಿಲ್ಲ ಸ್ಟೂಡೆಂಟ್ ಆಗಿರ್ತಾನೆ, IAS ಆಫೀಸರ್ ಆಗಿರ್ತಾನೆ, ಮಿನಿಸ್ಟರ್ ಆಗಿರ್ತಾರೆ, ಕೆಲಸ ಮಾಡೋನು ಇರ್ತಾನೆ. ಅದು ಯಾವುದೋ ಇರ್ಬೋದು, ಎಲ್ಲ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದಂದರೆ ಅದು ಒನ್ ಆ್ಯಂಡ್ ಓನ್ಲಿ ಶಿಕ್ಷಣ ಕ್ಷೇತ್ರ ಅಂತ ಹೇಳ್ತಾ ಇರೋದು. ಅದಕ್ಕೆ ಬೇಕು ನಿಮಗೆ ಏನಿಲ್ಲ ಗುರುವಿನ ಅರಿವು ಬೇಕು ಅಂತ ಹೇಳ್ತಾ ಇರೋದು. ನೋಡಿ, ಅಲ್ಲಿಯೂ ಕೂಡ ಗುರುಗ್ರಹ ಅನ್ನೋದು ತುಂಬ ಸ್ಟ್ರಾಂಗ್ ಇತ್ತು ಅಂದರೆ, ಬುಧ ಮತ್ತು ಗುರು ನಿಮಗೆ ಸ್ಟ್ರಾಂಗ್ ಇತ್ತು ಅಂದರೆ ಏನಿಲ್ಲ ತುಂಬಾ ಗ್ರಹಗಳ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು ತುಂಬ ನಿಮ್ಮನ್ನು ಎಲ್ಲಿಗೋ ಕೊಂಡೊಯ್ಯುತ್ತೆ ಅಂತ ಹೇಳ್ತಾ ಇರೋದು. ಹಾಗಾಗಿ ತುಂಬ ಅಂಥ ಗುರುಗಳನ್ನು ಗಮನಿಸಿ ದಯವಿಟ್ಟು. ಆಮೇಲೆ ಏನಿಲ್ಲ, ನಿಮ್ಮ ಪಾರಂಪರಿಕವಾಗಿ ಏನೋ ಒಂದು ಮನೆಗೊಬ್ಬರು ಗುರುಗಳಂತ ಇರ್ತಾರೆ, ಆಗಾಗ ಬಂದು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಮತ್ತು ಅವರು ಏನಿಲ್ಲ ನಿಮ್ಮ ಮನೆ ಇತಿಹಾಸಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಯಾಕಂದರೆ ಅದು ಎಲ್ಲ ತಲತಲಾಂತರವಾಗಿ ಆ ಗುರುವಿನ ಸ್ಥಾನದಲ್ಲಿ. ಈಗ ಆ ಪದ್ಧತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ, ಮತ್ತು ನಾನು ಕಣ್ಣಿಗೆ ಗೋಚರವಾಗುತ್ತಾ ಇರೋದನ್ನು ನಾನು ಹೇಳ್ತಾ ಇದ್ದದ್ದು. ಸೊ ಹಾಗೆಲ್ಲ ತುಂಬ ಇತ್ತು, ನಮಗೆ ಒಬ್ಬ ಗುರುಗಳು ಆ ಥರದ್ದೆಲ್ಲ ಇರ್ತಾಯಿತ್ತು. ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಅವ್ರನ್ನ ಆರಾಧಿಸಿ, ಅವ್ರನ್ನ ಪೂಜಿಸಿ, ನಿಮ್ಮ ಕಡೆ ಏನು ಸಾಧ್ಯ ಇದೆ ಅದನ್ನು ಸೇವೆ ಮಾಡಿ. ಅಟ್ಲೀಸ್ಟ್ ನೀವು ದಿನ ಒಬ್ಬ ಗುರುಗಳು ನಾನು ಕೇಳ್ತಾರೆ, ನನ್ನ ಮಗಳು ಕೇಳ್ತಾಳೆ ಅವಳು ಸ್ಕೂಲಿಗೆ ಹೋದಾಗ, ಅಪ್ಪ ಯಾಕೆ ಅಲ್ಲೇ ಎಲ್ಲ ಟೀಚರ್ಗೂ ನಿನ್ನ ಕೈ ಮುಗಿತೀಯ, ನಿನಗೇನು ಟೀಚರ್ ಅವರು ಅಂತ. ಇಲ್ಲಮ್ಮ, ಏನಿಲ್ಲ, ಆ ಗುರುವಿನ ಸ್ಥಾನ ತುಂಬ ದೊಡ್ಡದು. ಸೊ ಅವ್ರು ನಮ್ಗಿಂತ ಚಿಕ್ಕವರು ಇರ್ಬೋದು, ನಮಗಿಂತ ದೊಡ್ಡವರು ಇರ್ಬೋದು. ಸೊ ನಾವು ಅವ್ರಿಗೊಂದು ಕೈ ಮುಗಿಯೋದ್ರಿಂದ ನಮ್ಮ ಮಶಿಸ್ತದಲ್ಲಿ ಅಡಗಿರುವ, ಅಂದರೆ ಮನಸ್ಸಿನೊಳಗೆ ಅಡಗಿರುವ ಹಲವು ಕಲ್ಮಶಗಳು ದೂರವಾಗುತ್ತೆ ಅಂತ. ಹಲವು ಕಲ್ಮಶಗಳು ದೂರವಾಗುತ್ತೆ, ಹಲವು ವಿಚಾರಗಳು ನಮ್ಮಲ್ಲಿ ನಮ್ಮಷ್ಟಕ್ಕೆ ಗೊತ್ತಿಲ್ಲದೇ ಅನೇಕ ವಿಚಾರಗಳು ಹೊರಗೆ ಬರ್ಲಿಕ್ಕೆ ಚಲೋ ಆಗುತ್ತೆ. ಈ ಒಂದು ವಿಚಾರನ ನೀವು ಏನಿಲ್ಲ ಉರುಳು ಸೇವೆ, ಆಮೇಲೆ ಏನಿಲ್ಲ ಯಾವುದಾದ್ರೂ ಗುರುವಿನ ಸ್ಥಾನಕ್ಕೆ ಅವರು ಉರುಳು ಸೇವೆ ಮಾಡಿ, ಹೆಜ್ಜೆ ನಮಸ್ಕಾರಗಳನ್ನು ಮಾಡಿ, ನಿಮ್ಮ ಕೈಲಿ ಆದಷ್ಟು ದೇಹದಂಡನೆ ಆಗಿರುವಂಥ ಸೇವೆಗಳನ್ನು ಮಾಡೋದ್ರಿಂದ ಭಾಳ ಚಮತ್ಕಾರಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಕಾಣ್ಬೋದು. ಇದು ಎಲ್ಲ ವಿಷಯಗಳಿಗೂ ನಾನು ಹೇಳ್ತಾ ಇರೋದು. ಗುರುವಿನ ಗುರುತ್ವಾಕರ್ಷಣೆ ಏನೆಲ್ಲ ತುಂಬ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮಲ್ಲಿ ಅದು ಒಂಥರದ ಉತ್ಪತ್ತಿ ಆಗುತ್ತೆ, ಅದು ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇರೋದು. ಯಾವ ಮನುಷ್ಯನಿಗೆ ಗುರುತ್ವಾಕರ್ಷಣೆ ಶಕ್ತಿ ಇರುತ್ತೋ ಅವನಿಗೆ ಮುಖಚರ್ಯಗಳು ಚೆನ್ನಾಗಿರುತ್ತೆ, ಅವನ ಧ್ವನಿ ಚೆನ್ನಾಗಿರುತ್ತೆ, ಅವನ ಮಾತುಗಳು ಚೆನ್ನಾಗಿರುತ್ತೆ, ಅವನ ಜೀವನ ಚೆನ್ನಾಗಿರುತ್ತೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಗುರುವಿನ ಆಶೀರ್ವಾದವನ್ನು ಯಾವತ್ತೂ ತಗೊಳ್ಳಿ. ಹಾಗೆ ನಿಮ್ಮ ಕಲಿಸಿದ ಗುರುಗಳಿರ್ಬೋದು, ನೀವು
ಒಡನಾಟ ಮಾಡ್ತಾ ಇರ್ತಕ್ಕಂಥ ಗುರುಗಳು ಇರ್ಬೋದು, ಅಥವಾ ನೀವು ಏನಿಲ್ಲ ನೀವು ಕೆಲಸದಲ್ಲಿ ನಿಮ್ಮ ಗುರುಗಳು ಅಂತ ಇರ್ಬೋದು. ಸೊ ಅವ್ರನ್ನೆಲ್ಲ ಹಚ್ಕೊಳ್ಳಿ, ಅವ್ರನ್ನ ಯೋಗಕ್ಷೇಮಗಳನ್ನು ಮಾಡಿ. ನೀವು ಅವ್ರನ್ನ ಮಾತನಾಡಿಸೋದ್ರಿಂದ ನೀವು ಅವ್ರಿಗೆ ಹೆಚ್ಚು ಪರಿಚಿತವಾಗೋದ್ರಿಂದ ನಿಮ್ಗೇನೋ ಒಂದು ಸಿಗುತ್ತೆ. ಅದ್ರ ಜೊತೆಗೆ ಅವರ ಅಂತರಾಳದಲ್ಲಿ ನಡೀತಾ ಇರ್ತಕ್ಕಂಥ ಅಂತರಂಗ ಬಹಿರಂಗವು ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಕಡೆ ಫುಲ್ಫಿಲ್ ಮಾಡಲಿಕ್ಕಾದ್ರೆ ಸಾಧ್ಯವಾದರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲವನ್ನೂ ಮಾಡಿ ದಯವಿಟ್ಟು. ಹಾಗೆ ಏನಿಲ್ಲ, ಗುರುವಿನ ಸ್ಥಾನಕ್ಕೆ ಹೋಗ್ಬೇಡಿ. ಮಂತ್ರಾಲಯ ಇರ್ಬೋದು, ಶಿರ್ಡಿ ಇರ್ಬೋದು, ಗಾಣಗಾಪುರ ಇರ್ಬೋದು, ಇಂಥಲ್ಲೆಲ್ಲ ಹೋಗಿ ಅಲ್ಲಿಯ ಆ ಕ್ಷೇತ್ರವಾರು ಏನಿಲ್ಲ ಸೇವೆಗಳನ್ನು ಮಾಡಿ. ಗಾಣಗಾಪುರಕ್ಕೆ ಹೋಗಿ